ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಇನ್ನೂ ಮುಗಿದಿಲ್ಲ. ಇವರಿಬ್ಬರ ನಡುವೆ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಅಮೆರಿಕ ಒಂದು ಗೇಮ್ ಆಡಲು ಮುಂದಾಗಿತ್ತು. ಅಮೆರಿಕದ ಉಪಾಧ್ಯಕ್ಷ ಜೆ.ಡಿ. ವ್ಯಾನ್ಸ್ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಸಲಹೆ ಕೊಡುತ್ತಾರೆ. ಅದೇನೆಂದರೆ, ಈ ಯುದ್ಧದಲ್ಲಿ ನಾವ್ಯಾಕೆ ಶಾಂತಿ ಪಾಲನಾ ಪಡೆಯಾಗಿ ಭಾರತದ ಸೇನೆಯನ್ನು ಬಳಸಿಕೊಳ್ಳಬಾರದು. ಇದರಿಂದಾಗಿ ಯುಕ್ರೇನ್ಗೆ ತುಂಬ ಸಹಾಯವಾಗುತ್ತದೆ. ಅವರು ಈ ಯುದ್ಧದಲ್ಲಿ ಡಾಮಿನೇಟ್ ಮಾಡಬಹುದು ಅಂತ ಹೇಳುತ್ತಾರೆ. ಇದನ್ನು ಡೊನಾಲ್ಡ್ ಟ್ರಂಪ್ ಒಂದು ಕ್ಷಣ ಯೋಚಿಸುತ್ತಾರೆ. ಆದರೆ ನಂತರ ತಮ್ಮ ನಿರ್ಧಾರವನ್ನು ಬದಲಾಯಿಸುತ್ತಾರೆ. ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳಿ ಅಂತ ಹೇಳುವುದು ದೊಡ್ಡ ವಿಷಯವಲ್ಲ. ಆದರೆ ಇದರಲ್ಲಿ ಅವರು ಪಾಲ್ಗೊಳ್ಳಲ್ಲ. ಇದರಲ್ಲಿ ಕೇವಲ ಭಾರತ ಮಾತ್ರವಲ್ಲ, ಭಾರತ ಜೊತೆಗೆ ಸೌದಿ ಅರೇಬಿಯಾದ ಹೆಸರು ಕೂಡ ತುಳುಕು ಹಾಕುತ್ತಾರೆ. ಈ ಸಭೆ ನಡೆದದ್ದು ಜನವರಿ 30ರಂದು ಶ್ವೇತಭವನದ ಪ್ರತಿಷ್ಠಿತ ಓವಲ್ ಕಚೇರಿಯಲ್ಲಿ ಉನ್ನತ ಮಟ್ಟದ ಸಭೆಯೊಂದು ನಡೆದಿತ್ತು. ಅದರಲ್ಲಿ ಅಮೆರಿಕದ ಮುಖ್ಯವಾದ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ನ್ಯೂಯಾರ್ಕ್ ಟೈಮ್ಸ್ ಪತ್ರಕರ್ತರಾದ ಮ್ಯಾಗಿ ಹೆಬರ್ಮನ್ ಮತ್ತು ಜೊನಾಥನ್ ಸ್ವಾನ್ ಇವರು ಜಂಟಿಯಾಗಿ ಕೃತಿಯನ್ನು ರಚಿಸುತ್ತಾರೆ. ಅದರಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಇಲ್ಲಿ ಜೆ.ಡಿ. ವ್ಯಾನ್ ಅವರ ಲೆಕ್ಕಾಚಾರ ಬೇರೆಯಾಗಿತ್ತು. ಭಾರತ ಹಾಗೂ ಸೌದಿ ರಾಷ್ಟ್ರಗಳು, ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಒಂದು ಉತ್ತಮವಾದ ಸಂಬಂಧವಿದೆ. ಈ ಎರಡು ರಾಷ್ಟ್ರಗಳು ಸೂಕ್ತ ರಾಷ್ಟ್ರ ಅಂತ ಅವರು ಭಾವಿಸುತ್ತಾರೆ. ಆದರೆ ಟ್ರಂಪ್ ಅವರ ಹೇಳುವ ಲೆಕ್ಕಾಚಾರ ಬೇರೆಯಾಗಿದೆ. ಸೌದಿ ಅರೇಬಿಯಾ ಮತ್ತು ಭಾರತ ನಮ್ಮ ಮಿತ್ರ ರಾಷ್ಟ್ರಗಳು. ಅವರು ಈ ಯುದ್ಧಕ್ಕೆ ಧುಮುಕಿಸುವುದು ಒಳ್ಳೆಯದಲ್ಲ, ಸರಿಯಾಗುವುದಿಲ್ಲ. ಅದಕ್ಕೆ ಅವರು ವೆಚ್ಚವೂ ಕೂಡ ಭರಿಸಲ್ಲ ಅಂತ ಹೇಳುತ್ತಾರೆ. ಒಂದು ವೇಳೆ ಭಾರತ ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ರೆ ಏನಾಗುತ್ತಿತ್ತು ನೋಡಿ. ಭಾರತ, ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಒಂದು ಉತ್ತಮವಾದ ಸಂಬಂಧವಿದೆ. ಹಾಗೆ ನೋಡಿದಾಗ ರಷ್ಯಾದ ಭಾರತದ ಸಂಬಂಧ ಇನ್ನಷ್ಟು ಉತ್ತಮವಾಗಿ ಇದೆ. ಅವರಿಗೆ ನಾವು ಗೆಳೆಯ, ಅಣ್ಣನ ಸ್ಥಾನ ಕೊಟ್ಟಿದ್ದೇವೆ. ಹೀಗಾಗಿ ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಮಿತ್ರನ ವಿರುದ್ಧ ಹೇಗೆ ಹೋರಾಡುವುದು? ಒಂದು ಕಾಲದಲ್ಲಿ ಭಾರತದ ವಿರುದ್ಧ ಯುದ್ಧದ ಸಂದರ್ಭದಲ್ಲಿ ಇದೇ ರಷ್ಯಾ ಭಾರತಕ್ಕೆ ತುಂಬ ಸಹಾಯ ಮಾಡಿತು. ಹಾಗಿರುವಾಗ ನಾವು ಹೇಗೆ ಅವರ ವಿರುದ್ಧ ಯುದ್ಧ ಮಾಡುವುದು? ಇದರಿಂದ ಭಾರತ ಹಾಗೂ ರಷ್ಯಾದ ಜೊತೆಗಿನ ಸಂಬಂಧದಲ್ಲಿ ಬಿರುಕು ಬೀಳಬಹುದು. ಇನ್ನು ಮತ್ತೊಂದು ಇನ್ಸಿಡೆಂಟ್ ಏನೆಂದರೆ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಟೇಕ್ ಓವರ್ ಮಾಡುತ್ತಿರುವ ಸಂದರ್ಭದಲ್ಲಿ ಅಮೆರಿಕ ಭಾರತದ ಸೇನೆಯನ್ನು ಕಳುಹಿಸಲು ಪ್ರಸ್ತಾಪ ಮುಂದಿಟ್ಟರು. ಅದಕ್ಕೆ ಭಾರತ ಒಪ್ಪಲಿಲ್ಲ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಕೂಡ ಭಾರತದ ನಿಲುವು ಸ್ಪಷ್ಟವಾಗಿದೆ. ಇವರು ಹೇಳುವ ಪ್ರಕಾರ ಈ ಯುದ್ಧವನ್ನು ನಿಲ್ಲಬೇಕಾದರೆ ರಷ್ಯಾ ಹಾಗೂ ಯುಕ್ರೇನ್ ಪರಸ್ಪರ ಮಾತುಕತೆ ಮೂಲಕ ಬಗೆಹರಿಸಬೇಕು ಅಂತ ಒಂದು ಸ್ಪಷ್ಟ ನಿಲುವನ್ನು ತಾಳಿದೆ. ಇವತ್ತಿಗೂ ಕೂಡ ಅದೇ ಮಾತಿಗೆ ಭಾರತ ಬದ್ಧವಾಗಿದೆ. ಇನ್ನು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಭಾರತ ಮೇಲೆ ಎಷ್ಟು ಪ್ರಭಾವ ಹಾಕಿದರು. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಬಾರದು, ಅವರ ಜೊತೆ ವ್ಯಾಪಾರ ವಹಿವಾಟು ನಡೆಸಬಾರದು ಅಂತ ಒಂದು ಒತ್ತಡ ಹಾಕುತ್ತಿದ್ದರು. ಆದರೆ ಭಾರತ ಯಾವುದಕ್ಕೂ ಕ್ಯಾರೆ ಮಾಡಲಿಲ್ಲ. ತಮ್ಮ ಸ್ವತಂತ್ರ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಇಂದಿಗೂ ರಷ್ಯಾದ ಜೊತೆ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದ್ದಾರೆ. ಹಾಗೆ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ.